ರಾಜ್ಯದಲ್ಲಿ ಈ ಬಾರಿ 42% ಮಳೆ ಕಡಿಮೆಯಾಗಿದೆ ಅಂತ ಹೇಳಿ ಸರ್ಕಾರವೇ ವರದಿ ಕೊಟ್ಟಿದೆ. ಬಿತ್ತನೆ ಕಾರ್ಯ ಆಗಿಲ್ಲ, ರೈತರೆಲ್ಲ ತಮ್ಮ ಬೆಳೆದಂತ ಬೆಳೆ ಅಲ್ಪ ಸ್ವಲ್ಪ ಬೆಳೆದಂತ ಬೆಳೆ ಎಲ್ಲ ಒಣಗೋಗಿದೆ, ನೀರಿಲ್ಲ, ಕೆಲವು ಕಡೆಗಳಲ್ಲಿ ಅತಿಯಾದ ಮಳೆಯಾಗಿದೆ, ಬರ ಮತ್ತು ನೆರೆ ರೈತರ ಬದುಕಿನಲ್ಲಿ ಚೆಲ್ಲಾಟ ಆಡ್ತಾ ಇದೆ. ಒಟ್ಟು ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆಗಳು, 240 ತಾಲೂಕುಗಳು. ಈ 240 ತಾಲೂಕುಗಳ ಪೈಕಿ 101 ತಾಲೂಕುಗಳನ್ನ ಬರಪೀಡಿತ ತಾಲೂಕುಗಳು ಅಂತೇಳಿ ರಾಜ್ಯ ಸರ್ಕಾರ ಈಗ ಲೀಸ್ಟ್ ಔಟ್ ಮಾಡಿದೆ. ಅದರಲ್ಲಿ 89 ಅತಿ ಹೆಚ್ಚು ಬರವನ್ನು ಹೊಂದಿರುವಂತಹ ತಾಲೂಕುಗಳು ಅಂತ ಹೇಳಿ ರಾಜ್ಯ ಸರ್ಕಾರ ಲೀಸ್ಟ್ ಮಾಡಿದೆ. ಆದರೆ ಘೋಷಣೆ ಇನ್ನೂ ಆಗಿಲ್ಲ. ಆದಷ್ಟು ಬೇಗ ಬರಪೀಡಿತ ತಾಲೂಕುಗಳ ಘೋಷಣೆ ಆಗಬೇಕು ಅನ್ನುವಂತ ಒತ್ತಾಯ ರೈತರು ಮಾಡ್ತಾ ಇದ್ದಾರೆ. ಏನಾದ್ರೂ ಪರಿಹಾರ ಸಿಗುತ್ತೆ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ಅನ್ನೋದು. ಆದ್ರೆ ಸರ್ಕಾರ ಮಾಡಿರೋ ಎಡವಟ್ಟೇನು ಕೇಳಿದ್ರೆ, ಸರಿಯಾಗಿ ಅಧ್ಯಯನ ಮಾಡದೆ ಅಥವಾ ಸರಿಯಾಗಿ ಪರಿಶೀಲಿಸದೆ ಕೆಲವು ತಾಲೂಕುಗಳನ್ನು ಮಾತ್ರ, ಕೆಲವು ತಾಲೂಕುಗಳನ್ನು ಮಾತ್ರ ಬರಪೀಡಿತ ಅಂತ ಹೇಳಿ ಇವರು ಲೀಸ್ಟ್ ಔಟ್ ಮಾಡಿದ್ದಾರೆ. ನಮ್ ತಾಲೂಕು ಕೂಡ ಬರಪೀಡಿತ ತಾಲೂಕು. ನಮ್ ತಾಲೂಕಿನಲ್ಲೂ ಕೂಡ ಮಳೆ ಇಲ್ಲದೆ, ಕುಡಿಯೋದಕ್ಕೂ ನೀರಿಲ್ಲದೆ, ಬೆಳೆ ಬೆಳೆಯೋದು ಬಿಡಿ ಸಂಪೂರ್ಣ ಸರ್ವನಾಶ ಆಗಿದೆ. ನಾವು ಬೆಳೆದಂತ ಬೆಳೆ ಬಿತ್ತನೆ ಕಾರ್ಯ ಕೂಡ ಆಗದೆ, ಕುಡಿಯೋಕ್ಕೂ ನೀರಿಲ್ಲದೆ ನಾವು ಇಷ್ಟು ಸಂಕಷ್ಟದಲ್ಲಿರುವಾಗ ನಮ್ಮ ತಾಲೂಕನ್ನ ಇವರು ಬಿಟ್ಟು ಬೇರೆ ಬೇರೆ ತಾಲೂಕುಗಳನ್ನ ಬರಪೀಡಿತ ಅಂತ ಮಾಡಿದ್ದಾರೆ. ನಮ್ಮ ತಾಲೂಕನ್ನು ಕೂಡ ಪರಿಗಣಿಸಬೇಕು. ಸರ್ಕಾರಕ್ಕೆ ಕೊಟ್ಟಂತ ವರದಿ ಇದರಲ್ಲಿ ಲೋಪದೋಷ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ ರಂಜಿತ್, ಈಗಾಗಲೇ ಸರ್ಕಾರ ಈ ಘೋಷಣೆ ಮಾಡೋದಾಗಿರ್ಬೋದು ಅಥವಾ ಬರಪೀಡಿತ ತಾಲೂಕುಗಳನ್ನ ಲಿಸ್ಟ್ ಮಾಡೋದಿರ್ಬೋದು, ಇದೆರಡನ್ನೂ ಕೂಡ ಬಹಳ ಡಿಲೇ ಮಾಡಿದೆ. ಈಗಲೇ ಡಿಲೇ ಆಗಿರೋದು. ಯಾವಾಗ ಆಗಬೇಕಾಗಿತ್ತು? ಜೂನ್ ಸಂದರ್ಭದಲ್ಲಿ ಈ ಮಳೆ ಕೊರತೆ ಆಗಿದೆ ಅಥವಾ ಆಗುತ್ತೆ ಅನ್ನುವಂತ ಪರಿಸ್ಥಿತಿಗಳಿದ್ವು. ಬೆಳೆ ಬೆಳೆಯೋದಕ್ಕೂ ಕೂಡ, ಬೀಜ ಬಿತ್ತೋದಕ್ಕೂ ಕೂಡ ಬಹಳ ತೊಂದರೆ ಆಗುವಂತ ಪರಿಸ್ಥಿತಿಗಳಿದ್ವು. ಆ ಸಂದರ್ಭದಲ್ಲಿ ಜೂನ್ ನಲ್ಲಿ ಈ ಘೋಷಣೆಯನ್ನ ಮಾಡಬೇಕಾಗಿತ್ತು. ಅಟ್ಲೀಸ್ಟ್ ಪಟ್ಟಿಯನ್ನಾದ್ರೂ ಮಾಡಬೇಕಾಗಿತ್ತು. ಅದನ್ನು ಕೂಡ ಸರ್ಕಾರ ಮಾಡಿಲ್ಲ. ಜೂನ್ ಕಳಿತು, ಜುಲೈ ಆದ್ರೂ ಈಗ ಆಗಸ್ಟ್ ಬಂದಿದೆ. ಆಗಸ್ಟ್ ಮುಕ್ತಾಯ ಆಗುವಂತಹ ಹಂತದಲ್ಲಿದೆ. 3 ತಿಂಗಳ ಈ ಬರ ಪರಿಸ್ಥಿತಿಯನ್ನ ಈಗಾಗಲೇ ಅನೇಕರು ಎದುರಿಸಿದ್ದಾರೆ. ಎಂತ ಪರಿಸ್ಥಿತಿ ಇದೆ ಅಂತಂದ್ರೆ, ಈ ಹೊರತಿ ನೀರು ಬರುತ್ತಲ್ಲ, ಅಂತ ನೀರನ್ನ ತೆಗೆದು ಕುಡಿಯುವಂತ ಪರಿಸ್ಥಿತಿ ಅನೇಕ ಕಡೆಗಳಲ್ಲಿದೆ. ಇಂಥ ಪರಿಸ್ಥಿತಿಯಲ್ಲಿ ಅಂತ ತಾಲೂಕುಗಳನ್ನ ಬಿಟ್ಟು ರಾಜ್ಯ ಸರ್ಕಾರ ಕೇವಲ 101 ತಾಲೂಕುಗಳನ್ನ ಮಾತ್ರ ಬರಪೀಡಿತ ಅಂತ ಹೇಳಿರೋದಿದೆಯಲ್ಲ, ಇದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸರ್ವೇ ಸಾಮಾನ್ಯ, ಯಾಕಂದ್ರೆ 3 ತಿಂಗಳು ಕಾದಿದ್ದಾರೆ. ಆಕ್ರೋಶ ಅಂತೂ ಸರ್ವೇ ಸಾಮಾನ್ಯ. ಈಗ ಮಳೆ ಇಲ್ಲದೆ ಬರದ ಹೊಡೆತಕ್ಕೆ ರಾಜ್ಯ ತತ್ತರಿಸಿದೆ. ರಾಜ್ಯ ಸರ್ಕಾರ ಏನ್ ಮಾಡಬೇಕಿತ್ತು ಅದನ್ನ ಮಾಡಿಲ್ಲ. ಈಗ ಡಿಲೇ ಆದ್ರೂ ಈಗ ಮಾಡಿದೆ. ಪರಿಹಾರ ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆ ಇದೆ. ಒಂದ್ ಕಡೆ ರೈತರು ತತ್ತರಿಸಿದ್ದಾರೆ, ಮತ್ತೊಂದ್ ಕಡೆ ಜೀವಜಲದ ಸಮಸ್ಯೆ, ಕುಡಿಯೋದಕ್ಕೆ ನೀರಿಲ್ಲ ಅನ್ನೋದಾತರ ಆಕ್ರೋಶ ಸರ್ವೇ ಸಾಮಾನ್ಯ. ಅದರ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈಗ 101 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಿಸಿದೆ. ಆದ್ರೆ ಈ ಒಂದಷ್ಟು ತಾಲೂಕುಗಳನ್ನ ಕೈ ಬಿಟ್ಟಿದ್ದಾರೆ. ಅಂದ್ರೆ 190 ತಾಲೂಕುಗಳನ್ನ ಸರ್ಕಾರವೇ ಈ ಬರಪೀಡಿತ ಅನ್ನುವಂತಹ ನಿಟ್ಟಿನಲ್ಲಿ ಪಟ್ಟಿ ಮಾಡಿತ್ತಾದ್ರೂ ಕೂಡ 101 ತಾಲೂಕುಗಳನ್ನು ಘೋಷಣೆ ಮಾಡಿರೋದು. ಉಳಿದ 89 ತಾಲೂಕುಗಳಲ್ಲಿ ಹಾಗಾದ್ರೆ ಏನ್ ಪರಿಸ್ಥಿತಿ? ಅವರು ಇದು ಮೊದಲ ಪಟ್ಟಿ ಆಗಿರ್ಬೋದು, ಎರಡನೇ ಪಟ್ಟಿಗೋಸ್ಕರ ಕಾಯ್ಬಹುದಾದ್ರೆ ಯಾವಾಗ? ಈಗಲೇ ಡಿಲೇ ಆಗಿದೆ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಆಗುತ್ತೋ ಇಲ್ವೋ ಅನ್ನುವಂತ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ರೈತರನ್ನ ಕಾಡ್ತಾ ಇದೆ. ರೈತರ ಆಕ್ರೋಶ ಆ ತಾಲೂಕುಗಳಲ್ಲಿ ಈಗ ಹೆಚ್ಚಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಓವರ್ ಆಲ್ ಡೀಟೇಲ್ಡ್ ವರದಿಯೊಂದಿದೆ, ನೋಡ್ಕೊಂಬ. ನಮ್ಮ ಪರಿಸ್ಥಿತಿ, ಬರದ ಪರಿಸ್ಥಿತಿ ಹೇಗಿದೆ, ಯಾವ್ಯಾವ ತಾಲೂಕುಗಳು ಮತ್ತೆ ಕ್ವಾಲಿಫೈ ಆಗ್ತವೆ, ಆ ತಾಲೂಕನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಬರಕ್ಕೆ ಏನೇನು ಕ್ರಮಗಳನ್ನ ತೆಗೆದುಕೊಂಡಿದ್ದೀರಾ, ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ, ಹಣ ಎಷ್ಟು ಬಿಡುಗಡೆ ಮಾಡಿದ್ದೀರಾ ಅಂತ ಹೇಳ್ಬೇಕು. ನೀವು ಸಾಲ ಮನ್ನಾ ಮಾಡಬೇಕು, 1 ಲಕ್ಷದವರೆಗೂ ಕೂಡ ಸಾಲ ಮನ್ನಾ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಕೈಕೊಟ್ಟ ಮಳೆ, ಸಂಕಷ್ಟಕ್ಕೆ ಸಿಲುಕಿದ ರೈತರು. ರಾಜ್ಯದ 101 ತಾಲೂಕುಗಳು ಬರಪೀಡಿತ. ರಾಜ್ಯದಲ್ಲಿ ಬರದ ಛಾಯೆ ಆವರಿಸಿದೆ. ಮಳೆರಾಯನ ಮುನಿಸಿಗೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಮಳೆ ನಂಬಿ ಬಿತ್ತನೆ ಮಾಡಿದ್ದ ಭೂಮಿ ಬರಡಾಗಿದೆ, ಕೆರೆಗಳು ಬತ್ತುತ್ತಿವೆ. ಬರದ ಹೊಡೆತ ಅನ್ನದಾತರನ್ನ ಹೈರಾಣಾಗಿಸಿದೆ. ಇದರ ನಡುವೆ ರಾಜ್ಯ ಸರ್ಕಾರ ಇದೀಗ 101 ತಾಲೂಕುಗಳನ್ನ ಬರಪೀಡಿತ ಅಂತ ಘೋಷಣೆ ಮಾಡಿದೆ. 89 ತಾಲೂಕುಗಳಲ್ಲಿ ತೀವ್ರ ಬರ ಇದ್ರೆ ಇನ್ನು 12 ತಾಲೂಕುಗಳಲ್ಲಿ ಸಾಧಾರಣ ಅಂತ ಗುರುತಿಸಲಾಗಿದೆ. ಇನ್ನು ಬರ ನಿರ್ವಹಣೆಗೆ 635 ಕೋಟಿ ವ್ಯಯಿಸಲು ತೀರ್ಮಾನಿಸಲಾಗಿದೆ. 1975ರ ನಂತರ ಮೊದಲ ಬಾರಿ ಇಷ್ಟೊಂದು ಕಡಿಮೆ ಮಳೆಯಾಗಿದೆ ಅಂತ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಗ್ರೌಂಡ್ ಟ್ರೂತಿಂಗ್ ಮಾಡಿದಾಗ
101 ತಾಲೂಕಿನಲ್ಲಿ 101 ತಾಲೂಕು ಔಟ್ ಆಫ್ 134 101 they have qualified to be declared as drought affected area. 89 ತಾಲೂಕು ಸಿವಿಯರ್ ಇದೆ. ಔಟ್ ಆಫ್ 101 ತಾಲೂಕಾಸ್ ಟು ಬಿ ಡಿಕ್ಲೇರ್ಡ್ ಆಸ್ ಡ್ರಾಟ್ ಎಫೆಕ್ಟೆಡ್ 89 ತಾಲೂಕಲ್ಲಿ ಸಿವಿಯರ್ ಇದೆ ಮತ್ತು 12 ತಾಲೂಕಿನಲ್ಲಿ ಮಾಡರೇಟ್ ಇದೆ. ಸೊ ಈ 101 ತಾಲೂಕಿನ ಜೊತೆಯಲ್ಲಿ ಐ ರಿಪೀಟ್ 15 ದಿವಸಕ್ಕೊಮ್ಮೆ ರಿವ್ಯೂ ಮಾಡ್ತೀವಿ. ಯಾವ್ಯಾವ ತಾಲೂಕುಗಳು ಮತ್ತೆ ಕ್ವಾಲಿಫೈ ಆಗ್ತವೆ ಆ ತಾಲೂಕನ್ನು ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಯಾಕೆಂದ್ರೆ ಕೆಲವ್ರಿಗೆ ಏನಾಗಿದೆ, ಈಗ ನಮ್ಮ ತಾಲೂಕು ಡಿಕ್ಲೇರ್ ಆಗಿಲ್ಲ, ನಮ್ಮ ತಾಲೂಕು ಆಗಿಲ್ಲ ಅನ್ನೋ ಇದು ಬರುತ್ತೆ. ಅದಕ್ಕೆ ಅವರಿಗೆ ಅನುಮಾನ ಬೇಡ, ಎವ್ಯಾಲ್ಯೂಯೇಟ್ ಮಾಡಿದ ಹಾಗೆ ನಾವು ಅದನ್ನ ಡಿಕ್ಲೇರ್ ಮಾಡ್ತಾ ಹೋಗ್ತೀವಿ. ಬರದ ಪರಿಸ್ಥಿತಿಯನ್ನ ಸರ್ಕಾರ ಸಮರ್ಥವಾಗಿ ನಿಭಾಯಿಸಲಿದೆ. ಯಾವುದೇ ಹಣಕಾಸಿನ ಕೊರತೆಯಿಲ್ಲ ಅಂತ ಡಿಸಿಎಂ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಜೊತೆಗೆ ಈ ತಿಂಗಳ ಅಂತ್ಯದೊಳಗೆ ಕೇಂದ್ರ ಸರ್ಕಾರಕ್ಕೆ ಬರ ವರದಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಈ ತಿಂಗಳ ಕೊನೆಯೊಳಗಾಗಿ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಅನ್ನ ಫಾರ್ ದಿ ಅಸಿಸ್ಟೆನ್ಸ್ ನಾವು ಸಬ್ಮಿಟ್ ಮಾಡ್ತೀವಿ. ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಸಾಮಾನ್ಯವಾಗಿ ಗೃಹ ಸಚಿವರಿಗೆ ಮತ್ತು ಕೃಷಿ ಸಚಿವರಿಗೆ ನಾವು ಭೇಟಿ ಮಾಡಿ ಅವರಿಗೆ ಕೊಡ್ತೇವೆ. ಬರ ಘೋಷಣೆ ಯಾಕೆ? 60 ಲಕ್ಷ ಹೆಕ್ಟೇರ್ ಕೃಷಿ, 3 ಲಕ್ಷ ಹೆಕ್ಟೇರ್ ತೋಟಗಾರಿಕೆ ಬೆಳೆ ವಿನಾಶವಾಗಿದೆ. 758 ಗ್ರಾಮಗಳಿಗೆ 149 ಟ್ಯಾಂಕರ್ಗಳಿಂದ ಕುಡಿಯುವ ನೀರು ಪೂರೈಕೆ ಮಾಡಲಾಗ್ತಾ ಇದೆ. ಸಮರ್ಪಕ ಕುಡಿಯುವ ನೀರು ಪೂರೈಕೆಗಾಗಿ 306 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಇನ್ನು ಮೇವಿನ ಸಮಸ್ಯೆ ಆಗದಂತೆ 25 ಕೋಟಿ ವೆಚ್ಚದಲ್ಲಿ ಮೇವಿನ ಬೀಜದ ಕಿಟ್ ವಿತರಣೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಜನ ಗುಳೆ ಹೋಗುವುದನ್ನು ತಡೆಯಲು ಬಸ್, ರೈಲ್ವೆ ನಿಲ್ದಾಣಗಳಲ್ಲಿ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಸರ್ಕಾರದ ಬರ ಘೋಷಣೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಕನಿಷ್ಠ 175 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಬೇಕಾಗಿತ್ತು. ಜನರು ಗುಳೆ ಹೋಗುವುದನ್ನು ತಡೆಯಬೇಕೆಂದು ಆಗ್ರಹಿಸಿದ್ದಾರೆ. ತರಾತುರಿಯಲ್ಲಿ ಜನಗಳ ಒತ್ತಡದ ಮೇಲೆ ಎಲ್ಲ ಕಡೆ ಪ್ರತಿಭಟನೆ, ಇಡೀ ರಾಜ್ಯದಲ್ಲಿ ಬರ ಘೋಷಣೆ ಮಾಡಿ ಅಂತ ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದ್ರಿಂದ ಕಾಟಾಚಾರಕ್ಕೆ ಒಂದು ರೀತಿ ಬರ ಘೋಷಣೆ ಮಾಡಿದ್ದಾರೆ. ಇದರಲ್ಲೂ ಪ್ಲಾನ್ ಇಲ್ಲ ಅವರಿಗೆ. ಏನ್ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿನೂ ಇಲ್ಲ ಇದರಲ್ಲಿ. ರೈತರಿಗೆ ಎಕರೆಗೆ 50,000 ರೂಪಾಯಿ ಕೊಡಬೇಕು ಅಂತೇಳಿ ನಾವು ಈಗಾಗಲೇ ಡಿಮ್ಯಾಂಡ್ ಮಾಡಿದಿರಿ. ಬರ ಬಂದಿರೋ ಕಡೆ, ಬೆಳೆ ಹಾನಿಯಾಗಿರೋ ಕಡೆ ಬೆಳೆಗಳಿಗೆ ಪರಿಹಾರ ಸಿಗಬೇಕು, ಕೊಡಿ ಅಂತ ಹೇಳಿದಿರಿ. ಅದರ ಬಗ್ಗೆ ಏನು ರೆವಿನ್ಯೂ ಮಿನಿಸ್ಟರ್ ಮಾತಾಡ್ದಂಗೆ ಏನೂ ಇಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. 101 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಣೆ ಮಾಡಿದ್ರೂ ರಾಜ್ಯದಲ್ಲಿ ರೈತರ ಆಕ್ರೋಶ ಸ್ಫೋಟಗೊಂಡಿದೆ. ಹಲವು ಜಿಲ್ಲೆಗಳ ಪ್ರಮುಖ ತಾಲೂಕುಗಳನ್ನು ಈ ಪಟ್ಟಿಯಿಂದ ಹೊರಗಿಟ್ಟು ತಾರತಮ್ಯ ಎಸಗಲಾಗಿದೆ ಅಂತ ರೈತ ಸಂಘಟನೆಗಳು ಕಿಡಿಕಾರಿವೆ. ಬಿಟ್ಟು ಹೋದ ತಾಲೂಕುಗಳನ್ನು ಬರಪಟ್ಟಿಗೆ ಸೇರಿಸಿ ಅಂತ ಒತ್ತಾಯಿಸಿದ್ದಾರೆ. ನಮ್ಮ ಯಲಬುರ್ಗಾ ತಾಲೂಕು ಕೂಡ ಬರಪೀಡಿತ ಪಟ್ಟಿಯಲ್ಲಿ ಅದು ಬರಬೇಕಿತ್ತು. ಅದು ಯಾವ ಕಾರಣದಿಂದ ಬರ ತಾಲೂಕನ್ನು ಘೋಷಣೆ ಮಾಡಲು ಗೊತ್ತಿಲ್ಲ. ಅಲ್ಲಿ ರೈತರು ಪ್ರತಿಭಟನೆ ಮಾಡುವ ಮುನ್ನವೇ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ತಾಲೂಕನ್ನು ಬರಪೀಡಿತ ತಾಲೂಕಂತ ಘೋಷಣೆ ಮಾಡಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರಗಾಲ ಅಂತ ಹೇಳಿ ಯಾವುದೇ ಒಂದು ತಾಲೂಕು ಸಹ ಬರಗಾಲ ಅಂತ ಹೇಳಿ ಘೋಷಣೆ ಮಾಡಿಲ್ಲ. ಇದು ಅನ್ಯಾಯ ಮಾಡಿದಂಗಾಗತ್ತೆ. ಯಾಕಂದ್ರೆ ಇವತ್ತು ಮಳೆ ಕಡಿಮೆ ಆಗಿದೆ, ಎಲ್ಲಾ ಕೆರೆಗಳನ್ನು ಖಾಲಿ ಆಗಿದಾವೆ, ಯಾವುದೂ ಕೆರೆಗಳು ತುಂಬಿಲ್ಲ. ಮತ್ತು ನಮಗೆ ಭದ್ರಾದಿಂದ ಸುಮಾರು 26 ಕಿಲೋಮೀಟರ್ ನೀರನ್ನು ಭದ್ರಾವತಿ ಮತ್ತು ಶಿವಮೊಗ್ಗಕ್ಕೆ ಅದು ಎಡನಾಳಕ್ಕೆ ನೀರು ಕೊಡೋದು ಅಂತಾನು ಅದು ಸಹ ನಮಗೆ ನೀರು ಕೊಟ್ಟಿಲ್ಲ. ಇಲ್ಲೂ ಸಹ ರೈತರು ಕೆಲವರು ಭತ್ತ ಬೆಳೆದಿದ್ದಾರೆ, ಕೆಲವರು ಭತ್ತ ಹಾಕಿಲ್ಲ, ನೀರಿಲ್ಲ ಅಂತೇಳಿ ಕಾಯ್ತಿದ್ದಾರೆ ರೈತರು. ಹಾಗಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಷ್ಟು ನಮಗೆ ಬರಗಾಲ ಅಂತೇಳಿ ನಮಗೆ ಘೋಷಣೆ ಮಾಡಬೇಕು. ಮಳೆ ಅಭಾವದಿಂದ ತತ್ತರಿಸಿರುವಂತಹ ರೈತರಿಗೆ ಬರ ಘೋಷಣೆಯು ಕೊಂಚ ಆಸರೆಯಾಗುವ ನಿರೀಕ್ಷೆ ಇದೆ. ಆದರೆ ರಾಜ್ಯ ಕೊಡುವ ಬರದ ವರದಿಯನ್ನ ಪರಿಶೀಲಿಸಲು ಕೇಂದ್ರದ ತಂಡ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ವರದಿಯನ್ನ ತಾಳೆ ಹಾಕಲಿದೆ. ಬಳಿಕ ಕೇಂದ್ರದಿಂದ ರಾಜ್ಯಕ್ಕೆ ಪರಿಹಾರ ಸಿಗಲಿದೆ.